ನಮಸ್ಕಾರ. ಭಯ ಗೆದ್ದ ಇಬ್ಬರು ಹುಡುಗಿಯರು, ವಿಯೆಟ್ನಾಂ ಹುಡುಗಿಯರ ಕಥೆ ಹೇಳ್ತೇನೆ. ವಿಯೆಟ್ನಾಂ ಅಂದ್ರೆ ತುಂಬಾ ಹಸಿರು ಕಾಡುಗಳು, ತುಂಬೆ ಹರಿಯುವ ನದಿಗಳು, ವಿಶಾಲವಾದ ಭತ್ತದ ಗದ್ದೆಗಳಿಂದ ಕೂಡಿದ ಒಂದು ಬಹಳ ಸುಂದರವಾದ ಪ್ರದೇಶ. ಅಲ್ಲಿ ನದಿ ತೀರದಲ್ಲಿ ಒಂದು ಹಳ್ಳಿಲಿ ಕಿಮ್ ಅಂತ ಅನ್ನೋ ಒಬ್ಬ ರೈತ, ಅವನ ಹೆಂಡತಿ, ಇಬ್ಬರು ಹೆಣ್ಣು ಮಕ್ಕಳು. ಬಡತನ ಇತ್ತು, ಆದರೂ ಬಹಳ ನೆಮ್ಮದಿಯಿಂದ ಜೀವನ ಮಾಡ್ತಾ ಇತ್ತು. ಅದು ಈ ದಕ್ಷಿಣ ವಿಯೆಟ್ನಾಂ ಮತ್ತೆ ಉತ್ತರ ವಿಯೆಟ್ನಾಂ ನಡುವೆ, ಅಂದ್ರೆ ಪ್ರಜಾಪ್ರಭುತ್ವ ಮತ್ತು ಕಮ್ಯುನಿಸ್ಟ್ ಶಕ್ತಿಗಳ ನಡುವೆ ಬಹಳ ಘೋರವಾದ ಯುದ್ಧ ನಡೀತಾ ಇದ್ದ ಕಾಲ. 1968 ಜನವರಿ 30ನೇ ತಾರೀಕು ಒಂದಿನ ಬೆಳಗ್ಗೆನೆ ಕಮ್ಯುನಿಸ್ಟ್ ಸೈನಿಕರು ಈ ಕಿಮ್ ಇರುವ ಹಳ್ಳಿಗಳ ಮೇಲೆ, ಆ ನಾಗರಿಕರ ಮೇಲೆ ಗ್ರೆನೇಡ್ ದಾಳಿ ನಡೆಸಿ ಒಂದಷ್ಟು ವಿಧ್ವಂಸ ಕೃತ್ಯ ಮಾಡಿ ಓಡಿ ಹೋದರು. ಕಿಮ್ ಮನೆ ಮುರಿದು ಬಿದ್ದೋಯ್ತು. ಒಳಗಡೆ ಇದ್ದ ಅವನ ಹೆಂಡತಿ ಸತ್ತು ಹೋದ್ಲು. ಹೊಲದಲ್ಲಿ ನಡೀತಾ ಇದ್ದ ಕಿಮ್ ಆ ನೆಲದ ಒಳಗಡೆ ಅಡಗಿಸಿದ್ದ ಲ್ಯಾಂಡ್ ಮೈನ್ ತುಳಿದು ಅವನ 2 ಕಾಲು ಸುಟ್ಟು ಹೋಗಿ ಅವನು ಬಿದ್ದು ಹೋದ. ಅವರ ಜೊತೆಯಲ್ಲಿದ್ದ ಇಬ್ಬರು ಹೆಣ್ಣು ಮಕ್ಕಳು ಈ ಕ್ರೌರ್ಯನ ನೋಡಿ ಅದಕ್ಕೆ ಒಂದು ಮೂಕ ಸಾಕ್ಷಿಯಾದರು. ಅವರು ಮಂಕಾಗಿ ಹೋದರು. ಭಯ ಆವರಿಸ್ಕೊಂಡ್ಬಿಡ್ತ ಅವರನ್ನು. ಕಿಮ್ ಕಾಲ್ ಕಳ್ಕೊಂಡು ನಿತ್ರಾಣವಾದರೂ ಸಹ ಧೈರ್ಯವಾಗಿ ತೇಳ್ಕೊಂಡೇ ಓಡಾಡ್ತಾ ಕೈಲಾದಷ್ಟು ದುಡಿಮೆ ಮಾಡೋಕೆ ಶುರು ಮಾಡಿದ. ಜೀವನ ನಡಿಬೇಕಲ್ಲ. ಜೊತೆಗೆ ಅವನ ದೊಡ್ಡ ಮಗಳು ಬಿನ್ ಅಂತ ಅವಳ ಹೆಸರು, ಅವಳು ಅಪ್ಪನ ಸಹಾಯಕ್ಕೆ ನಿಂತ್ಕೊಂಡ್ಳು. ಚಿಕ್ಕ ಮಗಳು ಬಡತನ ಅವಳನ್ನ, ಹತ್ತಿರದಲ್ಲಿ ಒಂದು ಬೌದ್ಧ ಆಶ್ರಮ ಇತ್ತು. ಅಲ್ಲಿ ಈ ಗಾಯಾಳುಗಳಿಗೆ ಮತ್ತೆ ವೃದ್ಧರಿಗೆ ಸೇವೆ ಮಾಡ್ತಾ ಇರೋ ಒಂದು ಆಶ್ರಮ ಇತ್ತು. ಈ ಚಿಕ್ಕ ಮಗಳು ಹಾಂಗ್ ಅಂತ ಅವಳ ಹೆಸರು, ಅವಳನ್ನ ಅಲ್ಲಿ ಕೆಲಸ ಮಾಡೋದಕ್ಕೆ ಸೇರಿಸ್ಬಿಟ್ರು. ಆಶ್ರಮದಲ್ಲಿ ಆ ಹುಡುಗಿ ಹಾಂಗ್ ಆ ಎಲ್ಲ ಪೇಷಂಟ್ಗಳಿಗೆ ಊಟ ತಿಂಡಿ, ಅವರ ಸೇವೆ ಶುಶ್ರೂಷೆ, ಇಷ್ಟು ಕೆಲಸ ಮಾಡಬೇಕಾಗಿತ್ತು. ಅಡಿಗೆ ಮನೆಯಲ್ಲಿ ಒಬ್ರು ವಯಸ್ಸಾದ ಹೆಂಗಸು ಗೋಯನ್ ಅಂತ ಅವರು ದುಡಿತಾ ಇದ್ರು. ಪಾಪ ಆಕೆಗೆ ವಯಸ್ಸಾಗಿತ್ತು, ಓಡಾಡೋಕ್ಕಾಗ್ತಾ ಇರಲಿಲ್ಲ. ಅವರು ಅಡಿಗೆ ಮನೆ ಒಳಗೆ ಕೂತ್ಕೊಂಡೇ ಒಂದಷ್ಟು ಕೆಲಸ ಮಾಡ್ತಾ ಇದ್ರು. ಹೊರಗಡೆ ಕೆಲಸ ಈ ಹುಡುಗಿ ಹಾಂಗ್ ನೋಡ್ಕೊಳ್ತಾ ಇರಬೇಕಾಗಿತ್ತು. ಹಾಂಗ್ಗೆ ಪಾಪ ಈಗ ಜನರನ್ನ ಕಂಡ್ರೆ ಭಯ. ಅವಳು ಒಬ್ಬಳೇ ಒಂದ್ ಕಡೆ ಕೂತ್ಕೊಂಡು ಎಷ್ಟು ಕೆಲಸ ಬೇಕಾದ್ರೂ ಮಾಡ್ತೀನಿ, ನನಗೆ ಈ ಜನಗಳನ್ನ ಮಾತಾಡಿಸೋದು, ಅವರ ಹತ್ರ ಹೋಗೋದು, ಸೇವೆಗಳನ್ನು ಮಾಡೋದು, ಈ ಕೆಲಸ ಕೊಡಬೇಡಿ, ದಮ್ಮಯ್ಯ ಅಂತ ಆ ಅಜ್ಜಿ ಗೋಯನ್ ಹತ್ರ ಬೇಡ್ಕೊಳ್ತಾ ಇದ್ಲು. ಪಾಪ ಆ ಅಜ್ಜಿ ಗೋಯನ್ ತಾನೆ ಏನು ಮಾಡ್ತಾಳೆ, ಅವಳ ಕೈಯಲ್ಲಿ ಓಡಾಡಕ್ಕಾಗಲ್ಲ. ಹಾಗಾಗಿ ಅವಳು ಚಿಕ್ಕ ಹುಡುಗಿ ಅಲ್ವೇ, ಇವಳಿಗೆ ಧೈರ್ಯ ಹೇಳ್ತಾ ಇದ್ರು. ಏನು ಆಗಲ್ಲ, ಸುಮ್ಮನಿರು, ಧೈರ್ಯವಾಗಿರೋ ನಾನಿದ್ದೇನೆ ಅಂತ ಎಷ್ಟು ಮಾತು ಹೇಳಿದ್ರು ಪಾಪ ಈ ಹಾಂಗ್ ಮೇಲೆ ಯಾವ ಪರಿಣಾಮ ಆಗ್ಲಿಲ್ಲ. ಕಡೆಗೆ ಗೋಯನ್ ಹೇಳಿದ್ಲು, ನೋಡು, ನನಗೂ ಹೀಗೆ ಆಗ್ತಾ ಇತ್ತು. ನಾನು ಸಣ್ಣ ಹುಡುಗಿ ಆಗಿದ್ದಾಗ ಆಗ ನಾನು ಒಂದು ಉಪಾಯ ಮಾಡಿದೆ, ನೀನು ಮಾಡು, ಎಲ್ಲ ಸರಿ ಹೋಗುತ್ತೆ. ಏನು ಉಪಾಯ ಅಂದ್ರೆ, ಭಯ ಇದೆ ಅಲ್ವೇ, ಅದನ್ನು ಹೊಟ್ಟೆ ಒಳಗೆ ಇಟ್ಕೋ, ಅದರ ಪಾಡಕ್ಕೆ ಅದು ಇರಲಿ, ಅದರ ಮೇಲೆ ಜಗಳ ಮಾಡೋದು, ಯುದ್ಧ ಮಾಡೋದು ಬೇಡ, ಮುಖದ ಮೇಲೆ ತರಬೇಡ, ನಾಟಕ ಮಾಡಿದ ಹಾಗೆ ಅನ್ಕೋ, ಆದರೆ ಪ್ರಾಮಾಣಿಕವಾಗಿ ಅದನ್ನು ಮಾಡು. ಈಗ ಹೊಟ್ಟೆ ಒಳಗೆ ಭಯ ಇಟ್ಕೊಂಡು ಹೊರಗಡೆ ಹೋಗಿ ಎಲ್ರಿಗೂ ಬೇಕಾದ ಸೇವೆ ಮಾಡು, ಆಮೇಲೆ ಬಂದು ನಿನ್ನ ವೇಷ ಕಳಚಿಟ್ಬಿಡು. 1 ವಾರ ಹೀಗೆ ಮಾಡು. ಅದಕ್ಕೆ ನಾಟಕದಲ್ಲಿ ಮಾಡಿದ ಹಾಗೇನೆ ಮೊದಲೇ ಚೆನ್ನಾಗಿ ರಿಹರ್ಸಲ್ ಮಾಡಿಕೊಂಡು ಹೊರಗಡೆ ಹೋಗು, ನೋಡು, ಮಾಡ್ತಾ ಬಾ, ನೋಡೋಣ ಅಂತ ಹೇಳಿದ್ರು. ಈ ಹುಡುಗಿ ಹಾಂಗ್ ಅದಕ್ಕೆ ಒಪ್ಕೊಂಡು ಚೆನ್ನಾಗಿ ಒಳಗಡೆ ರಿಹರ್ಸಲ್ ಮಾಡಿಕೊಂಡು
ಹೊರಗಡೆ ಹೋಗಿ ಒಬ್ಬೊಬ್ಬರನ್ನು ಮಾತಾಡಿಸಿ ಅವರಿಗೆ ಊಟ ತಿಂಡಿ ಏನು ಸೇವೆ ಮಾಡೋದಿದೆಯೋ ಅದನ್ನು ಮಾಡ್ತಾ ಬಂದು ಒಂದು 4 ದಿನ ಕಳೆಯೋದ್ರೊಳಗೆ ಆ ಪೇಷಂಟ್ಗಳು ಗಾಯಾಳುಗಳು ಕೆಲವರು ಈ ಹುಡುಗಿಗೆ ಮೆಚ್ಚುಗೆ ತೋರಿಸ್ತಾ 2 ಒಳ್ಳೆ ಮಾತಾಡಿದ್ರು. ಕೆಲವರು ಅವಳಿಗೆ ಬಂದ ಕಷ್ಟಕ್ಕೆ ಅಯ್ಯೋ ಪಾಪ ಅಂತ ಮರಗಿದ್ರು. ಇದು ಆ ಹಾಂಗ್ ಮೇಲೆ ಬಹಳ ಪ್ರಭಾವ ಬೀರಿತು. ಈ ಕೆಲಸ ಸರಿ ನನಗೆ ಹೊಂದುತ್ತೆ ಅಂತ ಅದರಲ್ಲಿ ರುಚಿ ಕಂಡು ಅದನ್ನು ಮಾಡ್ತಾ ಬಂದು. ಆಶ್ಚರ್ಯ ಅಂದ್ರೆ 2 ತಿಂಗಳು ಕಳೆಯೋದ್ರಲ್ಲಿ ಹಾಂಗ್ ಹಳೆಯ ಹಾಂಗ್ ಬದಲಾಗಿ ಹೊಸ ಹುಡುಗಿ ತಯಾರಾಗ್ಬಿಟ್ಟಿದ್ದ. ಯಾವಾಗಲೂ ಒಂದು ಖುಷಿ ಹಾಡು ಗುಣಗುಣಿಸ್ಕೊಳ್ತಾ ಹಾಡ್ತಾ ಪಾದರಸದ ಹಾಗೆ ಆ ಕಡೆ ಈ ಕಡೆ ಓಡಾಡ್ಕೊಂಡಿದ್ದು. ಸಂತೋಷವಾಗಿತ್ತು. ಒಂದು ದಿನ ಕತ್ಲಾಗೋ ಹೊತ್ತಿಗೆ ಒಂದು 4 ಜನ ನಿರಾಶ್ರಿತರ ಆಶ್ರಮಕ್ಕೆ ಸೇರ್ಕೊಳ್ಳಕ್ಕೆ ಬಂದರು. ಚಿಮಣಿ ದೀಪದಲ್ಲಿ ಅವರು ಯಾರು ಅಂತ ಸರಿಯಾಗಿ ಕಾಣೋಕ್ಕಾಗದೆ ಹೋದ್ರು. ಹಾಂಗ್ ಅವರಿಗೆ ಮಲ್ಕೊಳ್ಳೋಕ್ಕೆ ಜಾಗ ಊಟ ವ್ಯವಸ್ಥೆ ಮಾಡಿಕೊಟ್ರು. ಬೆಳಗ್ಗೆ ಹಾಂಗ್ ಅಲ್ಲಿ ಹೋಗಿ ನೋಡುವಾಗ ಹಾಂಗಾಗಿ ಆಶ್ಚರ್ಯ ಆಗೋಯ್ತು. ಹಿಂದಿನ ರಾತ್ರಿ ಬಂದವರಲ್ಲಿ ಒಬ್ಬಳು ಇವಳ ಅಕ್ಕ ಬಿನ್ ಈಗ ಗುರುತೇ ಸಿಗದ ಹಾಗೆ ಮಾನಸಿಕ ರೋಗಿಯಾಗಿ ಮಂಕಾಗಿ ಹಾಳಾಗಿ ಹೋಗ್ಬಿಟ್ಟಿದ್ಲು. ಅಕ್ಕ ತಂಗಿನ ಗುರುತಿಸಲೇ ಇಲ್ಲ. ಆದ್ರೆ ಹಾಂಗ್ ಅವಳನ್ನ ತನ್ನ ಹತ್ರನೇ ಇಟ್ಕೊಂಡು ಅವಳಿಗೆ ಬಹಳ ಮುತುವರ್ಜಿ ಮಾಡಿ ಅವಳ ಸೇವೆ ಮಾಡ್ತಾ ನೋಡ್ಕೊಳ್ತಾ ಬಂದು ಬರ್ತಾ 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 ಅಕ್ಕ ಸುಧಾರಿಸಿ ತಂಗಿ ಜೊತೆ ಒಂದಷ್ಟು ಕೆಲಸ ಮಾಡೋಕೆ ಸಿದ್ಧಳಾದಳು. ಆದರೂ ಅಕ್ಕನಿಗೂ ಇದೇ ಭಯ. ಒಳಗಡೆ ಕೆಲಸ ಏನು ಬೇಕಾದರೂ ಮಾಡ್ತೇನೆ, ಹೊರಗಡೆ ಜನರನ್ನು ಮಾತಾಡ್ಸೋಕ್ಕಾಗಲ್ಲ ಭಯ ಅಂತ. ಹಾಂಗ್ ತಾನು ಸುಧಾರಣೆ ಆಗಿದ್ದ ಫಾರ್ಮುಲನ್ನು ಅಕ್ಕನಿಗೂ ಹೇಳಿಕೊಟ್ಲು. ನೋಡು ಅಕ್ಕ, ಭಯ ಹಿಂದಿನ ಸೀಟಲ್ಲಿ ಕೂತಿರಲಿ, ಅಗತ್ಯ ಬಿದ್ದರೆ ಅದರ ಸಲಹೆ ಕೇಳೋಣ, ಅದರ ಉಪಯೋಗ ಪಡ್ಕೊಳ್ಳೋಣ. ಆದರೆ ನಮ್ಮ ಫಾರ್ಮುಲಾದಲ್ಲಿ ಆ ಭಯನ ಡ್ರೈವರ್ ಸೀಟಲ್ಲಿ ಕೂರಿಸೋಲ್ಲ, ಹಿಂದ್ಗಡೆ ಇರಲಿ. ಇಷ್ಟನ್ನು ಮಾಡ್ತಾ ಬಾ. ಪಿನ್ ಜಾಣೆ ಇದನ್ನು ಬಹಳ ಸ್ವಲ್ಪ ಹೋಗಿ ಕಲ್ತ್ಕೊಂಡ್ಬಿಟ್ಲು. ಹೀಗಾಗಿ ಆಶ್ರಮಕ್ಕೆ ಇಬ್ರು ಬಹಳ ಬೇಗ ಹೊಂದ್ಕೊಂಡ್ಬಿಟ್ರು. ಅಜ್ಜಿ ಗುಯನ್ ಹೇಳ್ತಾ ಇದ್ರು, ನೀವಿಬ್ರು ಸನ್ಯಾಸಿನಿ ಆಗ್ಬಿಡಿ, ಇಲ್ಲೇ ಆಶ್ರಮದಲ್ಲೇ ಇದ್ಬಿಡಿ ಅಂತ. ಹಾಂಗ್ ತಂಗಿ ಅದಕ್ಕೆ ಒಪ್ಕೊಂಡ್ಲು. ಅಕ್ಕ ಒಪ್ಪಲಿಲ್ಲ. ಒಂದು ದಿನ ಹಳ್ಳಿಯಿಂದ ಒಬ್ಬ ಯುವಕ ಬಿನ್ನಳನ್ನ ನೋಡ್ಬೇಕಂತ ಬಂದ. ಆಮೇಲೆ ವಿಚಾರಿಸಿದ್ರೆ ಗೊತ್ತಾಯ್ತು, ಈ ಹಾನ್ ಅನ್ನೋ ಈ ಹುಡುಗ ಇವರದೇ ಹಳ್ಳಿಯವನು ನೋಡೋಕೆ ಬಂದಿದ್ದಾನೆ. ಮತ್ತೆ ಗೊತ್ತಾಯ್ತು, ಈ ಬಿನ್ ಮತ್ತೆ ಹಾನ್ ಇಬ್ರು ಪ್ರೀತಿಸಿ ಮದುವೆ ಆಗಬೇಕು ಅಂತ ಆಸೆ ಪಟ್ಟಿದ್ರು. ಅಷ್ಟರಲ್ಲಿ ಯುದ್ಧ ಬಂತು. ಅವಳ ಆರೋಗ್ಯ ಹಾಳಾಗೋಯ್ತು. ಅವನು ಮದುವೆ ಆಗದೆ ಅವನು ತನ್ನ ದುಃಖದಲ್ಲಿ ಅವನು ಹಾಗೆ ಕುತ್ಕೊಂಡಿದ್ದ. ಈಗ ಬಿನ್ ಆರೋಗ್ಯವಾಗಿರೋದನ್ನು ನೋಡಿ ಅವನಿಗೆ ಸಂತೋಷವಾಯಿತು. ಬಿನ್ ಹೇಳಿದ್ಲು, ನಾನು ಆಶ್ರಮದಲ್ಲಿರೋಲ್ಲ, ನನಗೆ ಗಂಡ ಮಕ್ಕಳು ಸಂಸಾರ ಬೇಕು, ಸನ್ಯಾಸಿತನ ಒಲ್ಲೆ ಅಂತ ಹೇಳಿ ಅವಳು ಹಾನ್ ಜೊತೆ ಊರಿಗೆ ವಾಪಸ್ ಹೊರಟೋದ್ಲು. ಭಯ ಹೊರಟೋಗಿದ್ಲು. ಧೈರ್ಯವಾದ ಹುಡುಗಿ ಆಗಿದ್ಲು. ಮುಂದೆ ಅವರಿಬ್ಬರು ಮದುವೆ ಆದರು. ಅಪ್ಪ ಕಿಮ್ಮನ್ನ ಅವನ ಮನೆಯಲ್ಲೇ ಇಟ್ಕೊಂಡ್ರು. ಮತ್ತೆ ಈಗ ಕಿಮ್ ಕೂಡ ಗೆಲುವಾಗಿ ಆರಾಮಾಗಿ ಹೋದ. ಭಯ ಗೆದ್ರು ಅಂತ ಹೇಳಿ ಭಯದ ಹೊಟ್ಟೆ ಒಳಗೆ ಇಟ್ಕೊಂಡು ಮೇಲೆ ನಾಟಕ ಆಡ್ತಾ ಭಯ ಗೆದ್ಬಿಟ್ರು ಅಂತ ನಾನು ಹೇಳಿದ್ದು ಏನು ಒಂಥರ ಉಡಾಫೆ ತರಹ, ಗೇಲಿ ತರಹ ಕಾಣಿಸಬಹುದು. ಆದರೆ ಅದರೊಳಗಡೆ ಒಂದು ಬಹಳ ಬಹಳ ಬೆಲೆ ಬಾಳ ಅಮೂಲ್ಯವಾದ ಫಾರ್ಮುಲಾ ಇದೆ. ಏನಂತ ಹೇಳಿದ್ರೆ ಅಭ್ಯಾಸ, ಹ್ಯಾಬಿಟ್. ಈಗ ನೋಡಿ, ಮೊದಲು ಭಯದಿಂದ ಒಂದು ನಮೂನೆ ಹ್ಯಾಬಿಟ್, ಒಂದು ಬಿಹೇವಿಯರ್ ಮಾಡ್ತಾ ಇದ್ದವರು ಈಗ ಕೃತಕವಾಗಿ ನಾಟಕ ಆಡಿದ ಹಾಗೆ ಒಂದು ಹೊಸ ನಮೂನೆ ಬಿಹೇವಿಯರ್ ಮಾಡ್ತಾ 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 ಬಂದು ಆ ಹೊಸ ಬಿಹೇವಿಯರು ಅವರ ಬ್ರೈನ್ ಒಳಗೆ ಕೆಲಸ ಮಾಡಿ ಅವರ ಬ್ರೈನನ್ನೇ ಬದಲಾಯಿಸಿ
ಒಂದು ಹೊಸ ವ್ಯಕ್ತಿಯಾಗಿ ಅವರು ತಯಾರಾಗೋದು. ಇದು ಪಾಯಿಂಟ್. ಹಾಗಾಗಿ ನಾವು ಬೇರೆ ವ್ಯಕ್ತಿಯಾಗಿ ಪರಿವರ್ತನೆ ಆದರೆ, ಬ್ರೈನ್ ಒಳಗಡೆ ಪರಿವರ್ತನೆ ಆದರೆ ನೋಡಿ, ಇದೊಂದು ದಾರಿ ಇದೆ. ನಮ್ಮ ಭಯ, ನಮ್ಮ ಆಂಗ್ಸೈಟಿಯನ್ನು ಗೆಲ್ಲಬಹುದು. ಒಳ್ಳೆಯದಲ್ವೇ? ಥ್ಯಾಂಕ್ ಯು. ನಮಸ್ಕಾರ.